ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಅತ್ಯಂತ ಆಳವಾಗಿ, ವಿಸ್ತಾರವಾಗಿ ಮತ್ತು ಕುಲಂಕುಷವಾಗಿ ಚರ್ಚೆ ಮಾಡೋಣ. ನಮ್ಮ ತಾಯಂದಿರು, ಅಕ್ಕ ತಂಗಿಯರು ಬಹಳ ಕಾತುರದಿಂದ ಕಾಯುತ್ತಿದ್ದ ಆ ಒಂದು ಸಿಹಿ ಸುದ್ದಿ ಇದೀಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಈಗಾಗಲೇ ಹಲವು ಕಂತುಗಳ ಹಣವನ್ನು ಪಡೆದಿರುವ ನೀವು ಈಗ ಮುಂದಿನ ಹಂತದಲ್ಲಿ ಬರಬೇಕಾದ ಆ ಮೊತ್ತದ ಬಗ್ಗೆ ತಿಳಿಯಬೇಕಾದ ಪ್ರಮುಖ ವಿಚಾರಗಳಿವೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಈ ಯೋಜನೆ ಹೇಗೆ ಕಾರ್ಯನಿರ್ವಹಿಸುತ್ತಿದೆ, ಸರ್ಕಾರದ ಮಟ್ಟದಲ್ಲಿ ಹಣದ ವರ್ಗಾವಣೆ ಹೇಗೆ ನಡೆಯುತ್ತಿದೆ ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುವುದರಲ್ಲಿ ವಿಳಂಬವಾಗುತ್ತಿದ್ದರೆ ಅದಕ್ಕೆ ಪ್ರಮುಖ ಕಾರಣಗಳೇನು ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಎಂದರೆ ಕೇವಲ ತಿಂಗಳಿಗೊಮ್ಮೆ ಬರುವ ಹಣವಲ್ಲ, ಇದು ಪ್ರತಿ ಮಹಿಳೆಯ ಸ್ವಾವಲಂಬನೆಯ ಸಂಕೇತವಾಗಿದೆ. ಸರ್ಕಾರವು ಈ ಯೋಜನೆಗೆ ಚಾಲನೆ ನೀಡಿದ ದಿನದಿಂದಲೂ ಗ್ರಾಮೀಣ ಭಾಗ ಮತ್ತು ನಗರದ ಮಹಿಳೆಯರ ಜೀವನದಲ್ಲಿ ಒಂದು ರೀತಿಯ ಸ್ಥಿರತೆ ಬಂದಿದೆ. ಈಗ ಪ್ರಸ್ತುತ ನಡೆಯುತ್ತಿರುವ ಪ್ರಕ್ರಿಯೆಗಳ ಪ್ರಕಾರ ಬಾಕಿ ಉಳಿದಿರುವ ಕಂತಿನ ಹಣವನ್ನು ಜಮಾ ಮಾಡುವ ಕಾರ್ಯ ಭರದಿಂದ ಸಾಗುತ್ತಿದೆ. ಸರ್ಕಾರದ ಬೊಕ್ಕಸದಿಂದ ಹಣ ನೇರವಾಗಿ ಬಿಡುಗಡೆಯಾಗಿ ಅಲ್ಲಿಂದ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪುವ ಈ ಪ್ರಕ್ರಿಯೆ ಬಹಳ ಜಟಿಲವಾದುದು. ಒಂದೇ ಸಮಯದಲ್ಲಿ ರಾಜ್ಯದ 1.5 ಕೋಟಿಗೂ ಹೆಚ್ಚು ಮಹಿಳೆಯರಿಗೆ ಹಣವನ್ನು ವರ್ಗಾಯಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಹಾಗಾಗಿಯೇ ಜಿಲ್ಲಾವಾರು ಮತ್ತು ಹಂತ ಹಂತವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗುತ್ತಿದೆ. ನೀವು ಗಮನಿಸಬೇಕಾದ ಪ್ರಮುಖ ಅಂಶವೆಂದರೆ ಹಣ ವರ್ಗಾವಣೆಯ ವಿಳಂಬದ ಹಿಂದಿರುವ ತಾಂತ್ರಿಕ ಕಾರಣಗಳು. ಹಣ ಬಾರದಿದ್ದಾಗ ನಾವು ಕೂಡ ಆತಂಕಕ್ಕೆ ಒಳಗಾಗುತ್ತೇವೆ, ಆದರೆ ಬಹುತೇಕ ಪ್ರಕರಣಗಳಲ್ಲಿ ತಾಂತ್ರಿಕ ಸಮಸ್ಯೆಗಳೇ ಇದಕ್ಕೆ ಕಾರಣವಾಗುತ್ತವೆ. ನಿಮ್ಮ ಬ್ಯಾಂಕ್ ಖಾತೆ ಸಕ್ರಿಯವಾಗಿದೆಯೇ ಅಥವಾ ಕಳೆದ 6 ತಿಂಗಳಿನಿಂದ ಯಾವುದೇ ಹಣದ ವ್ಯವಹಾರ ಮಾಡದೆ ಖಾತೆ ನಿಷ್ಕ್ರಿಯಗೊಂಡಿದೆಯೇ ಎಂದು ನೋಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಖಾತೆ ನಿಷ್ಕ್ರಿಯಗೊಂಡಿದ್ದರೆ ಸರ್ಕಾರ ಕಳುಹಿಸಿದ ಹಣವು ಖಾತೆಗೆ ತಲುಪಲು ಸಾಧ್ಯವಿಲ್ಲ. ಅಂತಹ ಸಂದರ್ಭದಲ್ಲಿ ಆ ಹಣವು ವಾಪಸ್ಸು ಸರ್ಕಾರದ ಖಜಾನೆಗೆ ಹೋಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಫಲಾನುಭವಿಯು ಕನಿಷ್ಠ 3 ತಿಂಗಳಿಗೊಮ್ಮೆ ತಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸುವುದು ಬಹಳ ಮುಖ್ಯ. ಇನ್ನು ತುಂಬ ಮುಖ್ಯವಾಗಿ ಚರ್ಚಿಸಬೇಕಾದದ್ದು ಡಿಬಿಟಿ ಅಥವಾ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವ್ಯವಸ್ಥೆ. ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಕೆಲವೊಮ್ಮೆ ನಮ್ಮ ಹತ್ತಿರ 2 ಅಥವಾ 3 ಬ್ಯಾಂಕ್ ಖಾತೆಗಳಿರುತ್ತವೆ. ನಾವು ಅಂದುಕೊಳ್ಳುತ್ತೇವೆ ಒಂದು ಅಕೌಂಟ್ನಲ್ಲಿ ಹಣ ಬರುತ್ತೆ ಅಂತ, ಆದರೆ ಆಧಾರ್ ಲಿಂಕ್ ಆಗಿರೋದು ಇನ್ನೊಂದು ಅಕೌಂಟ್ನಲ್ಲಿ ಇರುತ್ತೆ. ಸರ್ಕಾರ ಹಣವನ್ನು ನಿಮ್ಮ ಖಾತೆಗೆ ಕಳುಹಿಸುವಾಗ ಆಧಾರ್ ನಂಬರ್ ಆಧಾರದ ಮೇಲೆ ಕಳುಹಿಸುತ್ತವೆ. ಹೀಗಾಗಿ ಹಣವು ನಿಮ್ಮ ಆಧಾರ್ ಲಿಂಕ್ ಆಗಿರುವ ಖಾತೆಗೆ ಹೋಗಿ ಜಮಾವಾಗುತ್ತದೆ. ನಿಮ್ಮ ಹಳೆಯ ಖಾತೆಯನ್ನು ಅಥವಾ ನೀವು ಬಳಸದ ಖಾತೆಯನ್ನು ನೀವು ಒಂದು ವೇಳೆ ಆಧಾರಿಗೆ ಲಿಂಕ್ ಮಾಡಿಸಿದ್ದರೆ ಹಣ ಅಲ್ಲಿ ಜಮಾವಾಗುವ ಸಂಭವ ಹೆಚ್ಚಿರುತ್ತದೆ.